ಯಾಕೆ ಹೂಸ ನಾನು ಹೇಳಿದ್ದು ಹಂಗಲ್ಲ. ಈಗ ಪ್ರತಿ ವರ್ಷ 6 ಮರಿ ಯಾವಾಗ ತಂದಿದ್ದ ಸ್ಟಾರ್ಟಿಂಗ್ ತಂದಿದ್ದಾಗ ಒಂದು ಮೂಟೆ ತಿಂಡಿ ತಂದರೆ 3 ತಿಂಗಳು ಆಗಲ್ಲ. ಈಗ ಅದೇ ಎಷ್ಟು ಮರಿ ಹೇಳು? 10 ಮರಿ. ಈಗ ನಾನು ಹೇಳಿದೆ ತಪ್ಪಾಯ್ತು ಅಂತಲಾ? ಒಂದನ ನಾನು ಹೇಳಿದೆ ತಪ್ಪಾಯ್ತು ಅಂತಲಾ? ದುಡ್ಡಿಲ್ಲ ಅಂತ. ಯಾವಾಗ ಏನೋ ಕೇಳಿದ್ರು ನನ್ನ ತವೆಲ್ಲಿದ್ದದು ಬೇಕಾದ್ರೆ ನೋಡ್ಕೊ ಅಂತೀಯಲ್ಲ. ನಾನು ಯಾರನ್ನ ಕೇಳೋಣ? ನನ್ನ ಕಷ್ಟಗಳಿಗೆ ನಾನು ಕೂಲಿಗೆ ಹೋದನ? ಕಷ್ಟ ಇಲ್ಲ ಹೂ ಕುಯ್ಯಕ್ಕೆ ಹೋದನ? ಹೂ ಕುಯ್ಯಕ್ಕೆ ಹೋದನ? ಇಲ್ಲ ಏನಾರು ನಂಗೆ ಸಂಬಳ ಬರ್ತದ, ಪೆನ್ಷನ್ ಬರ್ತದ? ಹಾಂ, ಒಟ್ಟಿಗೆ ಇಟ್ಟಲ್ಲಿ ಗೌರ್ಮೆಂಟವ್ರು ಅಕ್ಕಿ ಕೊಡ್ತಾವ್ರೆ. ಖಾರ ದುಡಿ ಸಾಂಬಾರು ದುಡಿ ಬಿಡ್ಸೋರೆ 1 ವರ್ಷ ಆಯ್ತದೆ. ವರ್ಷಕ್ಕೆ 1,000 2,000 ಆಯ್ತದೆ. ಅದು ಬಿಡು ಸೈಡ್ಗೆ. ಮೊಬೈಲ್ ಕರೆನ್ಸಿ ಏನು, ಟಿವಿ ಕರೆನ್ಸಿ ಏನು? ಹೇಳಪ್ಪ, ನನಗೆ ಗೊತ್ತಿಲ್ಲ. ಪೆಟ್ರೋಲ್ ಏನು? ಪೆಟ್ರೋಲ್ ಏನು 30 ಗಂಟೆ 4 ಮಕ್ಳಿಗೆ ಕಾಸೆ ಇರ್ತಿದ್ದಿ. 4 ಸತಿ ಹುಲ್ಲು ಸೊಪ್ಪು ಇರ್ತಿದ್ದಿ. ತೀರೈತದೆ 200 ರೂಪಾಯಿ. ಅದು ನನಗೆ ಗೊತ್ತು. ಬೇಡ, ದಿನಕ್ಕೆ ಬಡ್ಡಿ ಮಗನ ಒಂದು 500 ರೂಪಾಯಿ ಖರ್ಚು ಹಾಕೊಳ್ಳಪ್ಪ. 500 ರೂಪಾಯಿ ಖರ್ಚು ಹಾಕೊಳ್ಳೋಣ. ಬಂದಿದ್ದ ಅದೇ ಎಲ್ಲ ಹಂಗಾರೆ ಅದಕ್ಕೆ ಹೋಯ್ತದ. ನಂತವಿಲ್ಲ. ಒಂದು ಮೂಟೆ ಕಡಲೆಕಾಯಿ ಎಷ್ಟು ಗೊತ್ತಾ? ಎಷ್ಟು? 100 ರೂಪಾಯ? 1,500. ಫೀಡ್ಸ್ ಎಷ್ಟು ಗೊತ್ತಾ? ಗೊತ್ತಿಲ್ಲ. ನಾನು ನಮ್ಮ ಅಪ್ಪ ರೈತ ಅಲ್ಲ, ನಂಗೆ ಗೊತ್ತಿಲ್ಲಕಂತ ಹೇಳು. ನಮ್ಮ ಅಪ್ಪ ಮನೆ ರೈತನೇ ಅಲ್ಲ, ಭೂಮಿ ಮಣ್ಣೆ ಕಾಲ್ಮೆ ಮಡಗಿತಿಲ್ಲಕಂತೆ. ಒಂದು ಮೂಟೆ ಫೀಡ್ಸು, ಒಂದು ಮೂಟೆ ಕಡಲೆಕಾಯಿ ಹಿಂಡಿ, ಒಂದು ಮೂಟೆ ಜೋಳದ ನುಚ್ಚು ತತ್ತೀನಿ ಅಂದರೆ ಎಷ್ಟಾದ? ನಾನು ತಂದಿಲ್ಲ. 4,500 ಆಯಿತು. ಆಯಿತು. ಹಸ್ಕೊಳಗೆ ಫೀಡ್ಸ್ 1 ಮೂಟೆ, ಕಡಲೆಕಾಯಿ ಹಿಂಡಿ 1 ಮೂಟೆ, 9,000 ಅಲ್ಲೇ ಹೊಡೆತದೆ. ಆಮೇಲೆ ಲೆಕ್ಕ ಕೊಡು. ಸರಿ, ನಾನು ಹೇಳೋದು ತಿಂಗಳಿಗೆ ಅವರೇಜ್ ಅಂದರೆ ದನ ಕುರಿಯಿಂದ 10,000 ತೆಗ್ದಾಕ್ತಾ ಇದೆಯಲ್ಲ. 12,000 ಅದೇ ಬಂದರೆ 10,000 ಹೋದ್ರೆ ಇನ್ನು ಉಳ್ಕೊಳ್ಳೋದೇನು? ನಿನ್ನ ಕೂಲಿ ಏನು? ನಿನ್ನ ಕೂಲಿ ಏನು? ಉಪ್ಪೆಣ್ಣೆ ಏನು? ಮಕ್ಕಳೇನು? ಬದುಕೇನು? ಅದ್ರ ಬದಲಿ ಕಂಡರ ಮನೆ ಕೂಲಿಗೆ ಹೋದ್ರೆ ಏಟು ವಾಸಿಯಪ್ಪ. ಹೂಗಲೆ ಇನ್ನೇನು ಮತ್ತೆ ನೋಡು, ನಿನ್ನ ಲೆಕ್ಕ ಕೇಳಿದ್ರೆ ಹಿಂಗೆ ಅಂತಿದ್ದಿ, ಏನಾರು ಕೇಳಿದ್ರೆ ದುಡ್ಡಿಲ್ಲ ಅಂತಿದ್ದಿ. ಊಟ ಕೊಡ್ತಾರೆ. ಪೆಕ್ರ ನಂಗೊಳೆ ಗಿಲ್ಲಿ ಹಂಗೆ ತಲೆನ ಕೆರ್ಕೊಂಡು ಮಂಗ್ ಕೂತ್ಕೊತಿದ್ದಿ. ಏನಾರು ಕೇಳಿದ್ರೆ ಊಟ ಕೊಡ್ತಾರೆ, ಕಾಪಿ ಕೊಡ್ತಾರೆ. ಇವಳ ಯಾರನ್ನ ಸಾಮವ್ರ ಹೂನ ಮನೆ ಬಕ್ಲಿಗೆ ಕರ್ಕೋಗಿ ಮನೆ ಬಕ್ಲಿಗೆ ತಂದ್ಬಿಡ್ತಾರೆ. ಏನಪ್ಪ ಕಷ್ಟ? ದುಡ್ಡು ಉಳಿತದೆ. ಇಲ್ಲ ಮಳೆ ಬತ್ತು ಅನ್ನಂಗಿಲ್ಲ, ಚಳ ಆಯ್ತು ಅನ್ನಂಗಿಲ್ಲ, ಬೆಳೆ ಹೋಯ್ತು ಅನ್ನಂಗಿಲ್ಲ, ಹಾನಾಯ್ತು ಅನ್ನಂಗಿಲ್ಲ. ಕೂಲಿ ಹಂಗೆ ದುಡ್ಡಂಗೆ ಅಕ್ಕಿ ಹಂಗೆ ಉಳ್ಕತ್ತವೆ. ಹಾಂ, 2 ದಿನ ಹೋಗ್ಬಿಟ್ಟು 3ನೇ ದಿನಕ್ಕೆ ಅವಣ್ಣ ಅವಳನ್ನ ಇನ್ನೊಂದು ದಿನ ಕರಿಬೇಡಿ. ಯಾರು? ಅವಳೇನಾರು ಇನ್ನೊಬ್ಳು ನಿನ್ನಂಗೆ ಅಂತಿದ್ಲು ಅಂತಾಳೆ. ನೋಡಿ ಫ್ರೆಂಡ್ಸ್, ಯಾತ್ಕಾರ ದುಡ್ಡು ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ. ಯಾರನ್ನ ಕೇಳಾರ? ನಾನು ನೀವು ಕಾಣಂಗೆ ಅವತ್ತಿಂದ ಏನಾರು 3 ವರ್ಷದಿಂದ 4 ವರ್ಷದಿಂದ ಕುರಿ ಕಾಯ್ತಾ ಇದ್ದೀನಿ. ಯಾವುದು ಕೇಳಿದ್ರು ಇಲ್ಲ ಅಂತಾರೆ. ನಾವೇನಾರು ಬೇರೆದಂಗೆ ಹೊಲ್ಕ ಕೆಲಸ ಏನಾರು ಮಾಡವ, ಇಲ್ಲ ಕೂಲಿ ಕೆಲಸ ಏನಾರು ಮಾಡವ, ನಾವು ಮನಸ್ಸಲ್ಲಾಗಲಿ ಬಾಯಲ್ಲಾಗಲಿ ಇದ್ದಂಗೆ ಬೊಗಳರು. ಬಾಯಲ್ಲಿ ತೋನಿಸ್ಕೊಳ್ಳಾರೆ ಹೊರತು ಬೊಗಳಿ ಕೈಯಲ್ಲಿ ಇದುವರೆಗೂ ತೋರಿಸ್ಕೊಂಡಿಲ್ಲ. ಹಿಂಗೆ ಕೆಲಸ ಹಿಂಗೆ ಮಾಡ್ತಾರಲ್ಲ, ಏನು ಮಾಡೋದು? ಯಾರಿಗೆ ಹೇಳವ ನಮ್ಮ ಕಷ್ಟವ? ನಾವು ಅಪ್ಪಂಗೆ ಹೇಳವ ಅಂದರೆ ನಮ್ಮ ಅಪ್ಪಂಗೆ ರೈತ, ಅವರು ಕುರಿ ಮಡ್ಗವ್ರೆ. ಅವ್ರು ಬಂಗ ಬಿಟ್ಟು ಇಲ್ಲಿಗೆ ಬರೋನೊತ್ತಿಗೆ ಅವ್ರು ಬಂಗ ಹಾಳು ಬಿದ್ದೋಯ್ತವೆ. ಇವ್ರನ್ನ ಹಿಂಗೆ ಕೇಳಿದ್ರೆ ನೋಡಿ, ಇಲ್ಲಿ ಯಾರು ಎದ್ದು ಓಡ್ತಾ ಇರೋದ ನೋಡಿ ನೀವು. ನನ್ನ ಗೋಳಿಗೆ ಯಾರಿಗೆ ಹೇಳವ? ನನಗೆ ಸಾಕಾಗೋಗೋದೆ ಕಣಪ್ಪ.